50 ಮೇಕೆನ ಹೊಡೆದ್ಬಿಟ್ಟು 20 ನಾಯಿ ನೋಡ್ದವ್ರೆ. ಇವಾಗ ಅಲ್ಲಿ ಪೊಲೀಸ್ ಅವರು ಮತ್ತೆ ಅಲ್ಲಿ ಫುಡ್ ತಿಂದೆಲ್ಲ ಇನ್ಫೆಕ್ಷನ್ ಆಗಿರೋರು ಎಲ್ಲ 100-150 ಜನ ಇದಾರೆ. ಅವ್ರ ಮಧ್ಯದಲ್ಲಿ ಕರ್ಕೊಂಡು ಹೋಯ್ತೀನಿ ನಿನ್ನ, ಎಗ್ಗ ಮುಗ್ಗ ಸರಿಯಾಗಿ ಹೊಡಿತಾರೆ ನಿಮ್ಗಳಿಗೆ. ಹಂಗೆ ಇಟ್ಕೊ ಹಲೋ, ಸಾಂಗ್ಲಿಯಾನ ಹಿಯರ್. ಸೀಟ್ ಬೆಲ್ಟ್ ಈಗ ವಿಷಯ ಏನಂದ್ರೆ, ಮೊನ್ನೆ ಒಂದು ಬೀಗ್ ರೂಟಕ್ಕೆ ಒಂದು 70 ಮರಿ ಹೊಡೆದಿದ್ವಿ. 70 ಮರಿ ಹೊಡೆದಿದ್ವಿ. ಎಲ್ಲ ಮಟನ್ ಎಲ್ಲ ಚೆನ್ನಾಗಿತ್ತು ಅಂತ ತುಂಬಾ ಖುಷಿ ಪಟ್ರು ನಮ್ಮ ಜನ ಎಲ್ಲ. ಆಮೇಲೆ ಏನಾಯ್ತು, ನಮ್ಮಲ್ಲಿ ಒಬ್ಬ ಹುಡುಗನಿಗೆ ಡೌಟ್ ಹೊಡೀತು, ಇದು ಯಾಕೋ ಮಟನ್ ಚೇಂಜ್ ಒಂಥರ ಡಿಫ್ರೆಂಟ್ ಆಗಿ ಐತಲ್ಲ, ಇದೇನೋ ಗೊತ್ತಾಯ್ತಾ ಇಲ್ಲ, ಇದು ಸ್ವಲ್ಪ ಇದು ಲ್ಯಾಬ್ಗೆಲ್ಲ ಕಳಿಸ್ಬಿಟ್ಟು ಟೆಸ್ಟ್ ಮಾಡಬೇಕು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಮ್ಮ ಹುಡುಗ ಒಬ್ಬ ಇದು ಮಾಡ್ದ. ಅವನು ಹೇಳಿ ಮಾರೋ ದಿನಕ್ಕೆ ಮಟನ್ ತಿಂದವ್ರು ಎಲ್ಲರಿಗೂ ವಾಂತಿ ಬೇದಿ, ಆಮೇಲೆ ಏನೋ ಒಂಥರ ವೈರಸ್ ಅಟ್ಯಾಕ್ ಆಗಿ ಏನೇನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಆ ಮಟನ್ ತಿಂದು. ಆಮೇಲೆ ಮಟನ್ ತಿಂದಿರೋರೆಲ್ಲ ವಾಮಿಟ್ ಮಾಡಿರ್ತಾರಲ್ಲ, ಆ ವಾಮಿಟ್ ಮಾಡಿರೋದನ್ನೆಲ್ಲ ತಗೊಂಡೋಗ್ಬಿಟ್ಟು ಲ್ಯಾಬಿಗೆ ಟೆಸ್ಟ್ ಮಾಡಿಸಿದ್ರೆ ನನ್ನ ಮಗ 70 ಮರಿ ಹೊಡೆದು ಕೊಡ್ತೀನಿ ಅಂತ ಹೇಳಿರೋನು 50 ಮರಿ ಹೊಡೆದು ಇನ್ನು 20 ನಾಯಿ ಹೊಡೆದಾಕ್ಬಿಟ್ಟ. ಪಾಪರ್ ನನ್ನ ಮಗ ಅವನು. ಎಲ್ಲ ಅಂಗಡಿ ಎಲ್ಲಿ ನೋಡಿದ್ ನೀವು? ಇವರು ನಿಮ್ಮ ಫ್ರೆಂಡ್ ರಾಜು ಇದಾರಲ್ಲ, ಅವ್ರ ಫ್ರೆಂಡ್ ಅವರೇ ಮಾಡಿರೋದು. ಅವ್ರ ಫ್ರೆಂಡ್ ಅವ್ರು ಯಾರೋ ಇನ್ನೊಬ್ರು ಇದಾರೆ ಅಂತಲ್ಲ, ಅದು ಗೊತ್ತಿಲ್ಲ. ಅವ್ರು ಮಾಡಿರೋದು. ನಾವು ಮಾಡಿದ್ರೆ ನಾವೇ ಹಂಗೆಲ್ಲ ನಾಯಿಗಳು ಮುಟ್ಟಕ್ಕೆ. ನೋಡು, ನಾಯಿಗಳು ಹೊಡೆದಾಕ್ಬಿಟ್ಟವ್ರು 20 ನಾಯಿಗಳನ್ನ. ಅದು ಎಲ್ಲ ಏನಿದ್ರು ಹುಡುಗರು ಎಲ್ಲ ಬೇಕಾದ್ರೆ 100 ಮರಿ ಬೇಕಾದ್ರೆ ಸುಲ್ದ್ ಬಿಡ್ತಾರೆ, ಕಟ್ ಮಾಡ್ಬಿಡ್ತೀವಿ ನಾವೇನಿಲ್ಲ. ಅದೇ ಇವರೆಲ್ಲ ಸುಡಿದ್ಬಿಟ್ಟು ಚರ್ಮ ಎಲ್ಲ ಸುಡಿದ್ಬಿಟ್ಟು ನಾಯಿನ ಮೇಕೆ ಅಂತ ಹಾಕ್ಬಿಟ್ಟವ್ರಲ್ಲ. ಸೊ ಹೀಗಾಗಿ ಅದು ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಹಂಗಾಗಿ ಈಗ ನಮ್ಮ ರಿಲೇಷನ್ಸ್ ಆಮೇಲೆ ಸ್ವಲ್ಪ ಜನನೆಲ್ಲ ದೊಡ್ಡವ್ರನ್ನೆಲ್ಲ ಕರೆದಿದ್ರು. ನಮ್ಮ ಬಾಸು VIP ಗಳೆಲ್ಲ ಇರ್ತಾರಲ್ವಾ, ಅಂಥವ್ರನ್ನೆಲ್ಲ ಕರೆದಿದ್ರು. VIP ಗಳೆಲ್ಲ ಬಂದು ಅವ್ರಿಗೂ ಎಲ್ಲ ಫುಲ್ ಇನ್ಫೆಕ್ಷನ್ ಆಗ್ಬಿಟ್ಟೈತೆ. ಹಂಗಾಗಿ ಈಗ ಅವರೆಲ್ಲ ಫುಲ್ಲು ಕೋಪದಲ್ಲಿದ್ದಾರೆ. ನನ್ನ ಮಗ ಯಾವನ ಅವ್ನು ಮಟನ್ ಸಪ್ಲೈ ಮಾಡ್ದವನು, ಅವನ್ನ ಕರ್ಕೊಂಬಂಡ್ರಿ ಸರಿಯಾಗಿ ಮಾಡಕ್ ಬಿಡೋಣ ಇವತ್ತ ನನ್ನ ಮಗನ. ಇಗ್ಗ ಮುಗ್ಗ ನನ್ನ ಮಗನ ಅವನಿಗೆ ಕುಯ್ದು ಅವನಿಗೆ ತಿನ್ನಿಸ್ತೀನಿ. 50 ಮೇಕೆನ ಹೊಡೆದ್ಬಿಟ್ಟು 20 ನಾಯಿ ನೋಡ್ದವ್ರೆ. ಈಗ ಅದು ವಿಷಯ ಗೊತ್ತಾಗಿದೆ ನಮ್ಗೆ, ಅದು ನೀವೇ ಸಪ್ಲೈ ಮಾಡಿರೋದಂತ ನಮ್ಗೆ ಗೊತ್ತಾಗಿದೆ. ಇವಾಗ ಅಲ್ಲಿ ಪೊಲೀಸ್ ಅವರು ಮತ್ತೆ ಅಲ್ಲಿ ಫುಡ್ ತಿಂದೆಲ್ಲ ಇನ್ಫೆಕ್ಷನ್ ಆಗಿರೋರು ಎಲ್ಲ 100-150 ಜನ ಇದಾರೆ. ಅವ್ರ ಮಧ್ಯದಲ್ಲಿ ಕರ್ಕೊಂಡು ಹೋಯ್ತೀನಿ ನಿನ್ನ, ಎಗ್ಗ ಮುಗ್ಗ ಸರಿಯಾಗಿ ಹೊಡಿತಾರೆ ನಿಮ್ಗಳಿಗೆ. ನಮ್ಗೆ ನಾಯಿ ಮಟನ್ ಹಾಕ್ತೀರಾ ನೀವು? ಕೊಟ್ಟಿಲ್ಲ ಸರ್, ನಾನು ಕೆಲಸ ಮಾಡೋ ಹುಡುಗ. ಯಾರು ಕೆಲಸ ಮಾಡೋ ಹುಡುಗ? ನಮ್ಮ ಓನರ್ ಹತ್ರ ನಾನು ಕೆಲಸ ಮಾಡೋದು. ನೀನ್ ಕೆಲಸ ಮಾಡೋ ಹುಡುಗ ಕರೆಕ್ಟ್ ಏನಪ್ಪ? ನಾಯಿ ನೋಡ್ದಾಕಿರೋದು ನಿಜ ತಾನೆ? ಅದು ಗೊತ್ತಿಲ್ಲ ಸರ್ ನಮ್ಗೆ, ಅದು ಗೊತ್ತಿಲ್ಲ ಸರ್. ಜಾಸ್ತಿ ಮಾತಾಡ್ಬೇಡ, ನೀನ್ ಹೇಳ್ತಾ ಇದೀನಿ. ಸರ್ ಬಿಟ್ಬಿಡ್ರಿ ಸರ್. ಏನ್ ಬಿಡೋದ್ ನಿನ್ನ? ಮಕ್ಕ ಮುತ್ತಿ ಹೊಡೆದಾಕ್ತೀನಿ ನೋಡಿ, ಹೇಳ್ತಾ ಇದೀನಿ ನಿನ್ಗೆ. ಓಪನ್ ಬಿಡಿ ಸರ್. ಏನಕ್ಕೆ ಡೋರ್ ಓಪನ್ ಮಾಡ್ಬೇಕು ಸರ್? ನನಗೆ ಗೊತ್ತಿಲ್ಲ. ಅವತ್ತು ನಾಯಿ ನೋಡಿ ಅವಾಗ ಗೊತ್ತಾಗ್ಲಿಲ್ವಾ ನಿನ್ಗೆ? ಸರ್ ನನಗೆ ಗೊತ್ತಿಲ್ಲ ಸರ್. ಇಟ್ಕೊ, ಸೂದಿ ಹಾಕ್ತೀನಿ ನಿಮ್ಗೆ, ಅವಾಗ್ಲೇ ನಿಮ್ಗೆ ಗೊತ್ತಾಗೋದು. ಅಂಕಲ್ ಇಂಜೆಕ್ಷನ್ ಅಂದ್ರೆ ಬ್ಯಾಂಕ್ ನೋಡಿ ಹೇಳ್ತಾ ಇದೀನಿ ಇವಾಗ, ಮರ್ಯಾದಾಗೆ ಮತ್ತೆ ಕೈಗೆ ಹಾಕೋ, ಶರ್ಟ್ ಬಿಚ್ಚು. ಅಂಕಲ್ ನನ್ ಇಂಜೆಕ್ಷನ್ ಅಂದ್ರೆ ಬ್ಯಾಂಕ್ ಬಿಟ್ಬಿಡ್ರಿ. ಬೇರೆ ಮಾಡ್ತೀರಾ ಕೆಲ್ಸಗಳು? ನಾಯಿ ನೋಡ್ದಾಕ್ತೀರ ನೀವು? ಅಲ್ಲಿ ಹಗ್ಗ ಎತ್ಕೊ, ಹೇಳ್ತೀನಿ. ಹಗ್ಗ ಎತ್ಕೊ. ಎಲ್ಲಿ ಹೊಡೈತೆ ನೋಡ್ತೀನಿ ನಾನು ಇವತ್ತು. ಮಾಡೋ ಕೆಲಸ ಎಲ್ಲ ಮಾಡ್ಬಿಟ್ಟು ಅಂಕಲ್ ಏನು ಮಾಡೋ ಕೆಲಸ ಎಲ್ಲ ಮಾಡ್ಬಿಟ್ಟು ಏನು ಅಂಕಲ್ ಅಂತ್ಯ? ಹಾಕು ಕೈ ಒಳಗಡೆ, ಇಲ್ಲಾಂದ್ರೆ ಬಾಡಿಗೆ ಹಾಕ್ಬೇಕಾಗುತ್ತೆ. ನಾನು ಹೇಳ್ತಾ ಇದ್ದೀನಿ ನೋಡು. ಹಿಂಗಾದ್ರೆ ಆಗಲ್ಲ.
ಅಂಕಲ್ ಅಂಕಲ್ ಇಟ್ಕೋ ಒನ್ಸ್ ಮೋರ್ ಹಂಗೆ ಇಟ್ಕೋ ಅಂಕಲ್ ಮಟನ್ ಹಾಕೋ ಅಂದ್ರೆ ನಾಯಿ ನೋಡ್ದಾಕ್ತಿಯಾ ನಾಯಿನ ಹಿಂಗೆ ಇಟ್ಕೋ ನೋಡಿ ಹೇಳ್ತಾ ಇದ್ದೀನಿ ನೋಡ ಆಮೇಲೆ ನಾನು ನಾಯಿಗಳ್ನ ಹಾಕೋಣ ಬಿಡ್ರಿ ಅಂಕಲ್. ಮರ್ಯಾದೆ ಕೇಳು ಒಪ್ಕೋ ಹಾಕಿದೀನಿ ಅಂತ ಒಪ್ಕೋ. ನಾವೇ ಹಾಕೋಣ, ನಾವ್ ಯಾರಿಗೂ ಹಂಗ ಹಾಕಲ್ಲ. ಏನ್ ಇಷ್ಟು ಸ್ಟ್ರಾಂಗು ಕಟ್ಕೊಂಡು ಬಿಡ್ರಿ ಸರ್ ನನ್ನ ಡೋರ್ ತೆಗೀರಿ ಸರ್, ನಾನು ಹೊಡಿತೀನಿ. ಏನ್ ಹೊಡೈತಿ ಕಟ್ಟಾಕ್ ಸೀಟ್ ಎಳಿ ಸೀಟ್ಗಳಿ ನಾನು ಹೊಡೈತೀನಿ. ಏನ್ ಬಿಟ್ಟೈತಿ ಸರ್ ಬಿಡ್ರಿ ಸರ್, ನಾನು ಹೊಡೈತೀನಿ. ಸರಿ ಇರಲ್ಲ ಆಮೇಲೆ ಮರ್ಯಾದೆ. ಸರ್ ಬೇಕಾದ್ರೆ ನಮ್ಮ ಓನರ್ ಕೇಳಿ ಸರ್, ನನಗೇನು ಗೊತ್ತಿಲ್ಲ ಸರ್. ಏನ್ ನಿಮ್ ಓನರ್ ಕೇಳೋದು? ನೀನ್ ಮಾಡಿಲ್ವ ಅವತ್ತು ಕೆಲ್ಸ? ಇಲ್ಲ, ಅದ್ ನನ್ ಹುಷಾರಿಲ್ಲ ಅಂತ ಮನೇಲಿದ್ದೆ. ಓ ನೋಡ್ದ ಅಷ್ಟು ಬೇಗ ಹೊಸ ಸುಳ್ಳು ಹೇಳ್ತಾವ್ ಇವಾಗ. ಸರ್ ಬಿಡ್ರಿ ಸರ್ ನನ್ನ, ಸರ್ ಬಿಟ್ಬಿಡ್ರಿ ಸರ್ ನನ್ನ. ನೀನು ನಾಟಕ ಮಾಡ್ತಾ ಇದೀಯ, ನೀನು ಮಾಡೋ ಕೆಲ್ಸ ಎಲ್ಲ ಮಾಡ್ಬಿಟ್ಟು. ಏನು ಗೊತ್ತಿಲ್ಲ ಸರ್, ನಮ್ಮ ಓನರ್ ಕೇಳಿ ಸರ್ ನೀವು. ಸರ್ ನನ್ಗೇನು ಗೊತ್ತಿಲ್ಲ, ಓನರ್ ಕೇಳಿ ಸರ್, ನಮ್ಮ ಓನರ್ ಕೇಳಿ ಬೇಕಾದ್ರೆ. ಈಗ ನೀನ್ ಬಂದ್ರೆ ಅಲ್ಲಿಗೆ ನಿಮ್ ಓನರು ಬರ್ತಾನೆ, ನಿಮ್ ನಾಯಿ ಹೊಡೆದಕ್ಕಿರೋನು ಬರ್ತಾರೆ, ಎಲ್ಲಾರು ಬರ್ತಾರೆ ಇವಾಗ. ಸರ್ ನನ್ಗ ಅದಕ್ಕೆ ನಾನು ಹೇಳ್ಕೊಂಡು ಹೋಯ್ತಾರದು ಅಲ್ಲಿಗೆ. ಸರ್ ಆರ್ಡರ್ ಕೊಟ್ಟಿರೋದೇ ನನ್ಗೆ ಗೊತ್ತಿಲ್ಲ ಸರ್. ಆರ್ಡರ್ ಕೊಟ್ಟಿರೋದೇ ನನ್ಗೆ ಗೊತ್ತಿಲ್ಲ. ಅದು ನಮ್ಮ ಓನರ್ ಕೇಳ್ಬೇಕು. ಸರಿ, ಈಗ ನೀನ್ ಬಂದ್ ಏನ್ ಹೇಳ್ತೀಯ ಗೊತ್ತಾ? ಅವತ್ತು ನಾವು 20 ನಾಯಿಗಳು ರಿಂಗ್ ರೋಡ್ ಅಲ್ಲಿ ಇರೋದನ್ನ ಎತ್ಕೊಂಡು ಹೋಗ್ಬಿಟ್ಟು ಹೊಡೆದಾಕಿದೀವಿ ಅಂತ ಅಲ್ಲಿ ಬಂದು ಹೇಳು. ಆಯ್ತು ಸರ್, ನಾವ್ ಮಾಡಿಲ್ಲ ಸರ್, ಬಿಟ್ಬಿಡಿ ಸರ್. ಹೇಳ್ತೀನಿ ಸರ್, ನಮ್ಮ ಓನರ್ ಕೇಳ್ಬೇಕು, ಬಿಟ್ಬಿಡಿ ಸರ್. ಎಲ್ಲ ಹೇಳ್ತಾ ಇದೀನಿ ನೋಡ. ಆಮೇಲೆ ಸಿರಿ ಇರಲ್ಲ, ನಾನು ಮರ್ಯಾದೆಗೆ ಹೇಳು. ಓನರ್ ಕೇಳ್ಬೇಕು, ಬಿಟ್ಬಿಡಿ ಸರ್. ನನ್ನ ಏನ್ ಬಿಟ್ಬಿಡೋದು? ಈಗ ನೀನ್ ಮಾಡಿದ್ಯಾ ಇಲ್ವಾ ಅಂತ ಅನ್ಬಿಟ್ಟು ಅವ್ರು ಕರ್ಕೊಂಬಂದ್ ಅವರೇ ಚಳಿ ಬಿಡಿ ಸರ್ ಇರು, ಫೋನ್ ಮಾಡ್ತೀನಿ ಇವಾಗ ನಾನು ಅವ್ರಿಗೆ, ಗೊತ್ತಾಗತ್ ನಿನ್ಗೆ. ಹಲೋ ಸರ್, ಅದೇ ಅವನು ಮಟನ್ ಕೊಟ್ಟಿದ್ದ ಸರ್. ನಾನಲ್ಲ ಸರ್. ಸರ್ ಅವನು ಇಲ್ಲಿ ಬಂದಿದ್ದಾನೆ, ಇಲ್ಲಿ ಅನ್ನಪೂರ್ಣೇಶ್ವರಿ ಇದೀತಲ್ಲ ಪೊಲೀಸ್ ಸ್ಟೇಷನ್. ಸರ್ ಬೇಡ ಸರ್, ಅಲ್ಲಿ ಡೌನ್ ಅಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ ಸರ್, ಇಲ್ಲಿ ಇದನ್ ಬನ್ನಿ, ಅವ್ನು ಇಲ್ಲ ಇದ್ದಾನೆ, ನಾಟಕ ಮಾಡ್ತಾ ಇದ್ದಾನೆ ಹುಡುಗ. ನಾನಲ್ಲ, ಬಿಟ್ಬಿಡಿ ಸರ್. ಏನ್ ನೀನಲ್ಲ? ಗುದ್ದಿತಿ ನೋಡು ಸರ್, ಬನ್ನಿ ಸರ್ ನೀವು. ಸರ್ ನಾನಲ್ಲ, ಬಿಟ್ಬಿಡಿ ಸರ್. ಬೇಡ ಸರ್, ಇವಾಗ ಕಿರ್ಚಾಡಿ ಏನ್ ಪ್ರಯೋಜನ ಇಲ್ಲ. ನಾನಲ್ಲ, ಬಿಟ್ಬಿಡಿ ಸರ್. ಸರ್ ನೀವ್ ಬನ್ನಿ ಸರ್ ಬೇಗ, ಮಾಡ್ತಾವ್ನೆ. ಒಂದ್ 4 ಜನ ಪೀಸಿಗಳನ್ನ ಹಾಕೊಂಬನ್ನಿ. ಕೈ ಮುಗಿತೀನಿ, ಬಿಟ್ಬಿಡಿ ಸರ್. ನಿನ್ ಕೈ ಮಗದ್ರು ಬಿಡಲ್ಲ, ಕಾಲ್ ಮಗದ್ರು ಬಿಡಲ್ಲ. ಬಿಟ್ಬಿಡಿ ಸರ್ ನನ್ನ. ಸರ್ ನೀವ್ ಬನ್ನಿ ಸರ್, ನೀವು ಇವನ ಹತ್ರ ಆಯ್ತಲ್ಲ. ಬೇಡ ಸರ್, ಬಿಟ್ಬಿಡ್ರಿ ಸರ್ ನನ್ನ. ಏನ್ ಫೋನಲ್ಲಿ ಮಾತಾಡಕ್ಕೆ ಬಿಡಲ್ಲ ಅಂತೆಲ್ಲ ನಿನ್ಗೆ? ಸರ್ ಬಿಟ್ಬಿಡಿ ಸರ್ ನನ್ನ, ಕೈ ಮುಗಿತೀನಿ. ಏನ್ ಬಿಡೋದು? ನೀನು ನಾಟಕ ಮಾಡ್ತಾ ಇದೀಯ ಯಾವಾಗಿಂದ? ಬಿಟ್ಬಿಡಿ ಸರ್, ನಾನಲ್ಲ ಸರ್. ಏನ್ ನೀನಲ್ಲ? ಅವತ್ ನೀನಲ್ವ ನಾಯಿ ನೋಡ್ದಾಕಿದ್ದು? ಸರ್ ಇಲ್ಲ ಸರ್, ನಾನು ಅವತ್ ಕೆಲ್ಸಕ್ಕೆ ಬಂದಿಲ್ಲ. ಕಣ್ಣಲ್ಲಿ ನೀರೇ ಬರ್ತಾ ಇಲ್ಲ. ನನ್ಗೆ ಹುಷಾರಿಲ್ಲ ಅಂತ ಅದ್ ನೀರ್ ಬರ್ತಾ ಇಲ್ಲ ಸರ್. ಹಂಗೆ ಬಿಟ್ಬಿಡ್ರಿ ಸರ್, ನನ್ಗೆ ನೀರ್ ಬರಲ್ಲ ಸರ್ ಕಣ್ಣಲ್ಲಿ, ಹುಟ್ಟಾಗಿ ನಾನು. ಬಿಟ್ಬಿಡ್ರಿ ಸರ್. ಅಮ್ಮಕ್ಕಿಂತರ ನಾಟಕ ಮಾಡ್ತಾ ಇದ್ದ ಸರ್, ನನ್ಗೇನು ಗೊತ್ತಿಲ್ಲ, ಬಿಟ್ಬಿಡ್ರಿ ಸರ್. ನಿಮ್ ಕೈ ಮುಗಿತೀನಿ, ಬಿಟ್ಬಿಡ್ರಿ ಸರ್. ಬಿಟ್ಬಿಡ್ಲಾ ಸರ್? ಬಿಟ್ಬಿಡ್ರಿ ಸರ್, ಬಿಟ್ಬಿಡ್ಲಾ? ಇದ್ರಲ್ಲಿರೋದು ಬಿಟ್ಬಿಡ್ಲಾ ಸರ್? ಬೇಡ ಸರ್, ನನ್ನನ್ನ ಡೋರ್ ಓಪನ್ ಮಾಡ್ರಿ ಸರ್, ನಾನು ಹೊಡಿತೀನಿ. ಮತ್ತೆ ಬಿಟ್ಬಿಡು ಅಂದ್ರೆ ನೀನ್ ಇದ್ರಲ್ಲಿ ಇರತ್ತಾನೆ ಬಿಡಕ್ ಹೇಳ್ತಾ ಸರ್. ಬೇಡ ಸರ್, ನನ್ ಡೋರ್ ಓಪನ್ ಮಾಡ್ಬಿಡ್ರಿ ಸರ್, ನಾನು ಹೊಟ್ಟೋಯ್ತೀನಿ ಮನೆಗೆ. ಬರೋಣ ಹಂಗಂದ್ರೆ ನೀನ್ ಇವಾಗ. ಸರ್ ಬಿಡ್ರಿ ಸರ್ ನನ್ನ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಬಿಟ್ಬಿಡ್ರಿ ಸರ್ ನನ್ನ. ನಮ್ಮ ಓನರ್ ಕಟ್ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ, ಕರೆಕ್ಟಾಗಿ ಹೇಳು. ಈಗ ನೀನು ನಿಜ ಒಪ್ಕೊಂಡ್ರೆ ಈಗ ನೀನ್ ಕೊಟ್ಬಿಡ್ತೀನಿ ಫೋನ್. ಸರ್ ನನಗೇನು ಗೊತ್ತಿಲ್ಲ ಸರ್. ಸರಿ, ಎಷ್ಟು ಮರಿ ಹೊಡೆದಾಕಿದ್ರಿ ಸರ್? ಗೊತ್ತೇ ಇಲ್ಲ ಸರ್. ಅಲ್ಲ, ಇವಾಗ 50 ಮರಿಯಲ್ಲಿ 50 ನಾಯಿ ಐತಾ ಅಥವಾ 50 ಮೇಕೆ ಐತಾ ಅದ್ರಲ್ಲಿ? ಕರೆಕ್ಟಾಗಿ ಹೇಳು. ಸರ್ ಗೊತ್ತಿಲ್ಲ ಸರ್, ನಾನು ಅವತ್ತು ಬಂದಿರಲಿಲ್ಲ, ಅಂಗಡಿಗೆ ಬಂದಿರಲಿಲ್ಲ ಬಂದಿರ್ಲಿಲ್ಲ ಸರ್. ಬೆಳಿಗ್ಗೆ ಊರಿಗೆ ಹೋಗಿ ನೆನ್ನೆನೂ ಇರಲಿಲ್ಲ,
ಭಾನುವಾರ ನೈಟ್ ಊರಿಗೆ ಹೋಗಿದ್ದು, ಇವತ್ತು ಬಂದೆ ಸರ್ ನಾನು ಬೆಳಿಗ್ಗೆ. ಹೌದಾ, ಸರಿ ಬಿಡ, ಆಯ್ತು, ಟೆನ್ಷನ್ ಆಗಬೇಡ. ನೋಡಿ ಇಲ್ಲಿ ಕ್ಯಾಮ್ರಾ ಇದೆ, ನಾವು ಇಷ್ಟೊತ್ತು ಮಾಡಿದ್ದು ತಮಾಷೆ. ಸರ್ ನೀವು ಮಾಡೋದು ಹಿಂಗೆ ಸರ್ ನಮಗೆ. ಸರ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಎಲ್ಲರೂ ನೋಡಿ. ಸರ್ ನಮ್ಮ ರಿಲೇಷನ್ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಸರ್. ಬೇಡ ಸರ್, ಏನಾಗಲ್ಲ ಬಿಡು, ನಿನ್ನಿಂದ ಕಾಮಿಡಿ ಆಗುತ್ತೆ ಅಷ್ಟೇ ತಾನೇ. ಸರ್ ಅವರೆಲ್ಲ ಸುಮ್ಮನೆ ನೋಡ್ಬಿಟ್ಟು ರೇಗಿಸ್ತಾರೆ. ಬೇಡ ಸರ್, ರೇಗಿಸ್ತಾರ? ಏನಾಗಲ್ಲ ಬಿಡ ಮರ, ನಿಮ್ಮ ಓನರ್ ಮಾಡಿಸಿರೋದು ಇದನ್ನ, ಸರಿನಾ? ನೀನೇನು ಟೆನ್ಷನ್ ಆಗಬೇಡ. ನಾವು ನೀನು ಜಾಸ್ತಿ ಕೂಗಾಡಿರೋದು ಕಿರ್ಚಾಡಿರೋದ್ರಲ್ಲಿ ಸ್ವಲ್ಪ ಕಟ್ ಮಾಡ್ತೀವಿ, ಸರಿನಾ?